ಇವತ್ತು ಆ್ಯಕ್ಚುಲಿ ಜುಲೈ 8ನೇ ತಾರೀಕು ಇವತ್ತು ಡೇಟು. ಇವತ್ತು ಆ್ಯಕ್ಚುಲಿ ಏನು ಸ್ಪೆಷಲ್ ಅಪ್ಪ ಅಂತ ಹೇಳಿದ್ರೆ ನಾವು ಮದುವೆ ಆಗಿದ್ದ ದಿನ. ಗೈಸ್ ಒಂಚೂರು ಇಲ್ಲ ಗೈಸ್, ಒಂಚೂರು ಅಲ್ಲಾಡ್ತಿಲ್ಲ ನೋಡಿ, ಒಂಚೂರು ಕಾಣಿಸ್ತಾನಿಲ್ಲ ಒಳಗಡೆ ರೀ. ಕಚ್ರ ನನ್ನ ಮಗ ಎಲ್ಲರಿಗೂ ಮೋಸ ಮಾಡೋಣ ಗೈಸ್, ದುಡ್ಡು ಇಸ್ಕೊಂಬಿಡೋದು, ಕೆಲಸ ಮಾಡ್ತೀವಿ ಅಂತ ಮಾಡ್ದಿರೋದು. ಎಲ್ಲ ಕೆಟ್ಟರೆ ಬೀಗ ಐತೆ, ಬೀಗ ಹೊರದ್ಬಿಟ್ಟು ಹೊರಗಡೆ ಏನೇನೈತೆ. ನಾನಿವಾಗ ನೀನು ಅಂಗಡಿ ಹತ್ರ ಇದ್ದೀನಿ ಕೇಳಿದೆ, ಅಂಗಡಿ ಹತ್ರ ಇದ್ದೀನಿ, ಅಂಗಡಿ ಬೀಗ ಹೊಡಿತೀನಿ ನಾನು ಇವಾಗ. ಎಲ್ಲ ಬೇಡ, ಮರ್ಯಾದೆ ಕೊಡೋ ಟೈಮ್ ಮುಗೀತು ನಿಂದು. ಎಷ್ಟು ಜನ ಮೋಸ ಮಾಡ್ತಿದ್ದೆ ನೀನು, ಆಯ್ತು ಎಷ್ಟು ಜನ ಮೋಸ ಮಾಡ್ತಿದ್ದೆ ಹೇಳು. ಮರ್ಯಾದೆ ಕೊಟ್ಟು ನಿನ್ಗೆ ಅಣ್ಣ ಅಂತ ಮರ್ಯಾದೆ ಕೊಟ್ಟು ನಿಂಗೆ ಇದೇ ಮಾಡೋದು ಕೆಲಸ ನೀನು. ನಂಗೆ ದುಡ್ಡು ಇವಾಗ ಅರ್ಧ ಗಂಟೆ ದುಡ್ಡು ಬೇಕು, ಇಲ್ಲ ಅಂಗಡಿ ಹತ್ರ ಬಾ ನೀನು. ಚಾನಲ್ ಸಿಗೋ ವ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ, ಐ ಥಿಂಕ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡ್ರಿ. ಗೈಸ್ ತುಂಬ ದಿನವೇ ಆಗೋಯ್ತು ವೀಡಿಯೋಸ್ಗಳನ್ನ ಮಾಡಿ. ಅದತ್ರ ಲಾಸ್ಟ್ ವೀಡಿಯೋ ಒಂದು ಅಪ್ಡೇಟ್ ಕೊಟ್ಟಾಗಿಂದ ನಾನು ಸ್ವಲ್ಪ ಡಿಪ್ರೆಷನಲ್ಲಿದ್ದೀನಿ, ಹಂಗೆ ಹೆಂಗೆ ಅಂತೇಳಿ ಒಂದು ವೀಡಿಯೋ ಮಾಡಿದ್ದೆ. ಅದಾದಮೇಲಿಂದ ತುಂಬಾ ಗ್ಯಾಪ್ ಆಗೋಯ್ತು ಅಂದ್ಕೊಳ್ಳಿ. ಅದತ್ರ 2 ವಾರದಿಂದ ಕರೆಕ್ಟಾಗಿ ಹಾಕಿಲ್ಲ ಅಂತ ಅಂದ್ಕೊಳ್ತೀನಿ. ಇವತ್ತು ಬಂದುಬಿಟ್ಟು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ, ಓಕೆನಾ. ಇವತ್ತು ಇನ್ನೊಂದು ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಅರ್ನಿಂಗ್ ವೀಡಿಯೋ ಬರುತ್ತೆ. ಸೊ ಇವತ್ತು ಆ್ಯಕ್ಚುಲಿ ಜುಲೈ 8ನೇ ತಾರೀಕು ಇವತ್ತು ಡೇಟು. ಇವತ್ತು ಆ್ಯಕ್ಚುಲಿ ಏನು ಸ್ಪೆಷಲ್ ಅಪ್ಪ ಅಂತ ಹೇಳಿದ್ರೆ ನಾವು ಮದುವೆ ಆಗಿದ್ದ ದಿನ. ಹತ್ತತ್ರ 5 ವರ್ಷ ತುಂಬಿ 6ನೇ ವರ್ಷಕ್ಕೆ ಬೀಳ್ತಾಯಿದೆ ನಾನು ಮದುವೆ ಆಗಿ. 2021ಕ್ಕೆ ಮದುವೆ ಆಗಿದ್ದು. ಸೊ ಇವತ್ತಿಂದ ಒಳ್ಳೆ ದಿನ ಅಂದ್ಕೊಂಡು ವಿಡಿಯೋ ಶುರು ಮಾಡೋಣ. ಇವತ್ತಿನ ಡೈಲಿ ಕಂಟಿನ್ಯೂಸ್ ಆಗಿ ಏನೇ ಪ್ರಾಬ್ಲಮ್ಸ್ ಇಲ್ಲಿ ಏನೇನು ಟಿಪ್ತಲ್ಲ, ಏನೇನು ಪ್ರಾಬ್ಲಮ್ಸ್ಗಳಿತ್ತು ಇಷ್ಟು ದಿನ. ಸೊ ಅದನ್ನೆಲ್ಲನೂ ಕೂಡ ಸೈಡಿಗೆ ಎತ್ತಿಕ್ಬಿಟ್ಟು ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಗೈಸ್, ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೇನು ಕೆಲಸ ಮಾಡ್ತೀನಿ, ಏನೇನು ಇರೋದು ಇವತ್ತು ಡೈಲಿ ರೂಟೀನ್ ಏನು ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸ್ವಲ್ಪ ಕೆಲಸಗಳಿದ್ದಾವೆ ಇವತ್ತು, ಸೊ ತೋರಿಸ್ತೀನಿ ಏನು ಕೆಲಸ ಏನಿರ್ತಾ ಅಂತ. ಸೊ ಇವಾಗ ಬಂದ್ಬಿಟ್ಟು ಸ್ವಲ್ಪ ಅಂಗಡಿಗೆ ಹೋಗ್ತಾಯಿದ್ದೀನಿ, ಏನಕ್ಕಂದರೆ ಮನೆಗೆ ಸ್ವಲ್ಪ ಹಾಲು ಟೀ ಪುಡಿ ಏನೂ ಇಲ್ಲ, ತಗೊಂಬಂದು ಕೊಡೋಣ ಅಂತೇಳಿ ಹೊರಟಿದ್ದೀನಿ. ಗೈಸ್ ನೋಡ್ಬೋದು ನಮ್ಮ ಬೇಬಿ ನೋಡಿ ಇಲ್ಲಿ ನಿಂತ್ಕೊಂಡಿದೆ. ಸೊ ನೆನ್ನೆ ನೈಟ್ ಡ್ಯೂಟಿಗೆ ಹೋಗಿ ಬಂದೆ ಅಂತೇನು ಹೇಳ್ಕೊಂಡ್ರೆ ಅರ್ನಿಂಗ್ಸ್ ಆಗಲಿಲ್ಲ. ಸೊ ಬಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ದೀನಿ. ಏನು ಎಷ್ಟೇನು ಗಲೀಜೇನು ಆಗಿಲ್ಲ, ನೀಟಾಗಿ ಐತೆ. ಇವತ್ತು ಡ್ಯೂಟಿ ಮಾಡೋಕ್ಕೆ ಹಂಗೆ ಮಾಡೋದಷ್ಟೇ. ಗೈಸ್ ಗಾಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಳಿ ಅಂದ್ಕೊಳ್ಳಿ. ಈಗ ಆಷಾಢಗಳು ಬೇರೆ ಶುರು ಆಗ್ತಿದೆಯಲ್ಲ, ಪೂರ್ತಿ ಗಾಳಿ ಅಂದ್ಕೊಳ್ಳಿ. ಮಳೆ ಏನು ಬರ್ತಿಲ್ಲ, ಮಳೆ ಬರೋಂಗೆ ಮೋಡ ಮುಚ್ಕೊಂಡಿರುತ್ತೆ, ಬಟ್ ಗಾಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಳಿ ಬರುತ್ತೆ ಅಂದ್ಕೊಳ್ಳಿ. ನೋಡಿ ಗಾಡಿ ಓಡ್ಸೋಕ್ಕಾಗಲ್ಲ, 2 ವೀಲರ್ ತೂರ್ಕೊಂಡು ಹೋಗೋ ಥರ ಆಗುತ್ತೆ ಗಾಡೀಲಿ. ಇವಾಗ ಸೀನ್ ಏನಾಗೈತೆ ಅಂತ ಹೇಳಿದ್ರೆ, ನಮ್ಮ 2 ವೀಲರ್ ಇದೆ ಎಲ್ಡಿಯೋ, ಅದರಲ್ಲಿ ಪೆಟ್ರೋಲ್ ಇರಲಿಲ್ಲ. ಆಲ್ಮೋಸ್ಟ್ ಪೂರ್ತಿ ಡ್ರೈ ಆಗ್ಬಿಟ್ಟೈತಿ. ಇಲ್ಲೇ ಒಂದು 2 ಕಿಲೋಮೀಟ್ರ್ ಹೋದರೆ ಹೆಚ್ಚು. ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ನೋಡಿ ಗಾಡಿ ಇಲ್ಲೇ ಐತೆ, ಕಾರ್ ಐತೆ, ಆ ಕಡೆ ಗಾಡಿ ನಿಲ್ಲಿಸಿದ್ದೀನಿ. ಸೊ ಅಂಗಡಿಗೆ ಹೋಗಿ ಬಂದು ಚೆಕ್ ಮಾಡ್ತೀನಿ, ಪೆಟ್ರೋಲೇ ಖಾಲಿ ಆಗ್ಬಿಟ್ಟೈತೆ. ಸೊ ಪೆಟ್ರೋಲ್ ಬಂಕಲ್ಲಿ ಇವಾಗ ಬಾಟ್ಲು ತೊಗೊಂಡೋಗಿ ಹಾಕ್ಸ್ಕೊಂಡ್ರೆ ಬಾಟ್ಲುಗಳಿಗೆ ಪೆಟ್ರೋಲ್ ಆಗ್ತಿಲ್ಲ, ಗಾಡಿನೇ ಎತ್ಕೊಂಡು ಹೋಗ್ಬೇಕು ಈಗ. ಸೊ ಅದಕ್ಕೆ ಇವಾಗ ಗಾಡಿದು ಕೀ ಎತ್ಕೊಂಡಿದ್ದೀನಿ, ಈ ಕಡೆ ಕಾರ್ದು ನಮ್ಮ ಗಾಡಿದು ಕಾರ್ದು ಕೀ ಎತ್ಕೊಂಡು 2 ಕೀನೂ ಎತ್ಕೊಂಡಿದ್ದೀನಿ. ಸ್ವಲ್ಪ ಕೆಲಸ ಇದೆ. ಸೊ ಏನು ಕೆಲ್ಸಕ್ಕೆ ಹೋಗ್ತೀನಿ, ಏನು ಎತ್ತ ಅಂತ ತೋರಿಸ್ತೀನಿ ಇವಾಗ. ಗೈಸ್ ಒಂಚೂರು ಇಲ್ಲ ಗೈಸ್, ಒಂಚೂರು ಅಲ್ಲಾಡ್ತಿಲ್ಲ ನೋಡಿ, ಒಂಚೂರು ಕಾಣಿಸ್ತಾನಿಲ್ಲ ಒಳಗಡೆ. ಸೊ ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಈ ಗಾಡಿ ಇಲ್ಲೇ ಹಾಕ್ಬಿಟ್ಟು ಕಾರೆಲ್ಲ ಹೋಗೋಣ. ಸರಿ ಗಾಡಿ ಕಿನೇ ಎತ್ಕೊಳ್ಳಿಲ್ಲ. ಪೆಟ್ರೋಲ್ ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಬಾಟ್ಲಿ ಎತ್ಕೊಂಡಿರೋದು ಪೆಟ್ರೋಲ್ದು. ಸೊ ಬನ್ನಿ ಗೈಸ್ ಹೋಗೋಣ, ಕೇಳಿ ನೋಡೋಣ. ಇಲ್ಲೇ ಪೆಟ್ರೋಲ್ ಬಂಕ್ಗಳಲ್ಲಿ ನಾವು ರೆಗ್ಯುಲರಾಗಿ ಹಾಕ್ಸ್ಕೊಳ್ತೀವಲ್ಲ, CNG ಅಲ್ಲೆಲ್ಲ ಸಿಕ್ಕಿದ್ರೆ ಹಾಕ್ಕೊಂಬರ್ಬೇಕು. ಇಲ್ಲ ಅಂದರೆ 2 ವೀಲರ್ ಪದೇ ಗಾಡಿ ಕಾರ್ ಎತ್ಕೊಂಡ್ರೆ ಓಡಾಡೋಕ್ಕಾಗಲ್ಲ, ಚಿಕ್ಕ ಕೆಲಸಕ್ಕೂ. ಸುಮ್ಮ CNG ಎಲ್ಲ ವೇಸ್ಟ್ ಆಗುತ್ತೆ. ನಮ್ಮದು ಗ್ರಿಲ್ಲು ಮನೆಯದಕ್ಕೆ ಕಿಟಕಿದು ಗ್ರಿಲ್ಲು ಮತ್ತು ಗೇಟ್ ಎಲ್ಲ ಬೇರೆಯವ್ರಿಗೆ ಹೇಳಿದ್ವಿ. ಬಟ್ ನನ್ನ ಮಗ ಅಡ್ವಾನ್ಸು ಕೊಟ್ಟಿದ್ವಿ, ಕೆಲಸ ಮಾಡಿಲ್ಲ. 2.5 ತಿಂಗಳಿಂದ ಕೆಲಸ ಮಾಡ್ತಿಲ್ಲ ಅವನು, ಆಯಿತಾ. ಸೊ ಅದಕ್ಕೆ ಬೇರೆಯವ್ರಿಗೆ ಹೇಳೋದ ಅಂದ್ಬಿಟ್ಟು ಬಂದಿದ್ದೆ. ಅವ್ರು ಇವಾಗ ಬಂದು ಅಳತೆ ಮಾಡ್ಕೊಂಡು ಹೋಗಲಿ, ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ನೋಡೋಣ,
ಮಾಡಿಕೊಟ್ರೆ 14ನೇ ತಾರೀಕು ತನಕ ಆಗಲ್ಲ ಅಂತ ಹೇಳೋರು. ನಾ ಹೇಳಿದೀನಿ ಸರ್ ಪ್ಲಾಸ್ಟಿಂಗ್ ಮಾಡ್ಬೇಕು ಅಂದ್ರೆ ಇದು ಕಿಟಕಿ ಗ್ರಿಲ್ ಬರತ್ತೆ ಗೊತ್ತಾ, ಗ್ರಿಲ್ ನಮ್ಮ ಹಾಕ್ತೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಹೋಗಲ್ಲ, ಇನ್ನೊಬ್ಬಂಗೆ ಅಡ್ವಾನ್ಸ್ ಕೊಟ್ಟಿದ್ವಲ್ಲ ಮುಂಚೆ ಒಬ್ಬಂಗೆ, ಸೊ ಅವನ ಹತ್ರ ಈಗ ಅಮೌಂಟ್ ಇಸ್ಕೋಬೇಕು. ಅವ್ನು 2 ತಿಂಗಳಿಂದ ಕೆಲಸನೂ ಮಾಡ್ತೀರ, ಅಮೌಂಟ್ ಕೊಡ್ತಾರೆ. ಇವತ್ತು ಅದ್ರ ಹೋಗಿ ಹೆಂಗಾರು ಮಾಡಿ ವಸೂಲಿ ಮಾಡಿ ಅಡ್ವಾನ್ಸ್ನ ಇವರು ಕೊಡ್ಬೇಕು. ಇವರು ಮಾಡ್ಕೊಡ್ತೀನಿ ಅಂತ ಹೇಳೋರೆ, ನೆಕ್ಸ್ಟ್ ವಾರದಲ್ಲೆಲ್ಲ ಆಗತ್ತೆ, ಮಾಡ್ಕೊಡ್ತೀನಿ ಕಿಟಕಿದು ಅಂತ. ಗೇಟ್ ತರ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳೋರೆ. ಸೊ ಬನ್ನಿ ಗೈಸ್, ಮನೆಗೆ ಬಂದ್ವಿ. ಸೊ ಸ್ನಾನ ಮಾಡ್ಕೊಂಡು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು, ರೆಡಿ ಆಗೋಣ. ಧೃತಿ ಬಾ, ತಿನ್ನು ಬಾ, ಟೈಮ್ ಆಯ್ತು ಸ್ಕೂಲ್ಗೆ. ತಿನ್ನು ಬೇಗ ಹೋಗುವಂತ ಟೈಮ್ ಆಯ್ತದೆ. ಬಸ್ ಇವಾಗ ಇವನ್ನ ಸ್ಕೂಲಿಗೆ ಬಿಡ್ಬೇಕು, ದೊಡ್ಡವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಸ್ವಲ್ಪ ದೇವಸ್ಥಾನಕ್ಕೆ ಮತ್ತು ಬೇರೆ ಕೆಲಸ ಇದೆ ಹೋಗೋಣ. ಕಾರಲ್ಲಿ ಹೋಗೋದಪ್ಪ ಅಂತ ಇರ ಅಣ್ಣ, ನಿಂದೆ ಕೂತ್ಕೊಳ್ಳೋ ಅಂತೀರು. ಬಾಯ್ಲಿ ಆಯ್ತು ಹತ್ತಲ್ಲಿ ಊರೆಲ್ಲ ಮಾತಾಡ್ತಾನೆ ಗೈಸ್ವನು. ಚಪ್ಪಲಿ ಬಿಡೋ ಕೆಳಗಡೆ ಗಲೀಜು ಮಾಡ್ಬಿಡ್ರಿ. ಸರಿ ಬಾಯ್ ಮಗನೇ, ಹೋಗು ಸ್ಕೂಲ್ಗೆ ಹೋಗಿ ಆಯ್ತಾ. ಸರಿ ಬಾಯ್. ಹೋಗು. ಫೈನಲಿ ಸ್ಕೂಲ್ ಕರ್ಕೊಂಬಂದ್ವಿ ಅವನಿಗೆ, ಅಂಗನವಾಡಿಗೆ. ಸೊ ಹೋಗ್ತಾ ಇದ್ದಾನೆ. ಸೊ ಮಕ್ಕಳು ಹೋಗಿ ಬರಲಿ ಸ್ಕೂಲ್ಗೆ. ಸೊ ಇಲ್ಲಿಂದ ಬಂದ್ಬಿಟ್ಟು ನಾನು ಗ್ರಿಲ್ಗೆ ಒಂದಲ್ಲ ಅಡ್ವಾನ್ಸ್ ಕೊಟ್ಟಿದ್ದೇನಲ್ಲ, ಅವನ ಹತ್ರ ವಸೂಲಿ ಮಾಡೋಕೆ ಹೋಗ್ಬೇಕು ಅಡ್ವಾನ್ಸು. ಸೊ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿರೋದು. 2 ತಿಂಗಳಾಯಿತು, ಕೆಲಸನೂ ಮಾಡಿಲ್ಲ, ಅಡ್ವಾನ್ಸ್ ವಾಪಸ್ ಕೊಡ್ತಿಲ್ಲ. ಇವಾಗ ಅಲ್ಲಿಗೂ ಹೋಗ್ಬೇಕು, ಇವ್ನು ಬರ್ತಿದ್ದಂಗೆ ಬಿಟ್ಟು ಬರಲಿ, ಕರ್ಕೊಂಡು ಅಲ್ಲಿಗೆ ಹೋಗೋಣ. ಯಡಿಯೂರ ಹತ್ರ, ನಮ್ಮ ಊರ ಹತ್ರ ಯಡಿಯೂರ ಹತ್ರ ಬಂದ್ಬಿಟ್ಟು ಈ ಅಂಗಡಿ ಇರೋದು. ಈ ಅಂಗಡಿ ಅವನೇ ಒಂದು ದಿವಸ ತೆಗೆದ್ರೆ ಒಂದು ದಿವಸ ತೆಗಿಯಲ್ಲ. ಫೋನ್ ಮಾಡೋದು ಕಾನೆಗಳು ಹೊಡಿತಾನೆ. ಸೊ ಈಗ ಫೋನ್ ಮಾಡಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಎತ್ತಿಲ್ಲ. ನೋಡಿ ಗೈಸ್, ದುಡ್ಡು ಇಸ್ಕೊಂಬಿಟ್ಟು ನಮ್ಮ ದುಡ್ಡು ಕೊಟ್ಬಿಟ್ಟು ನಾವೇ ಇವನು ಅಂತ ಅಲ್ಲಿ ಹೆಂಗೆ ಆಗ್ಬಿಡೈತೆ. ಕೆಲಸನೂ ಮಾಡಲ್ಲ, ಈ ಕಡೆ ಅಡ್ವಾನ್ಸ್ ದುಡ್ಡು ಕೊಡಲ್ಲ, ಬೇರೆ ಹತ್ರ ಮಾಡ್ಸೋಣ ಅಂದ್ರೆ. ಅಂಗಡಿ ಇವನು ಕಳ್ಳ ನನ್ನ ಮಗ, ಹೊಟ್ಟೆಗೆ ಅನ್ನ ತಿಂತಾನೆ, ತಿಂತಾನೆ ಗೊತ್ತಿಲ್ಲ. ಅಲ್ಲಕ್ಕೆ ನಾವು 2.5 ತಿಂಗಳಾಯ್ತು ಮನೆಯದು ಕಿಟಕಿ ಮಾಡೋಕ್ಕೆ. ಅಡ್ವಾನ್ಸ್ ಇಸ್ಕೊಂಡವನೇ, ಈಗ ದುಡ್ಡು ಕೊಡೋದು ಇಲ್ಲ, ಕೆಲಸನೂ ಮಾಡ್ತಿಲ್ಲ. ಹೊಟ್ಟೆಗೆ ಅನ್ನ ತಿಂತಾನೆ, ತಿಂತಾನೆ. ಫೋನ್ ಮಾಡೋದು ದಿನ ಅವ್ನು ಕಾಲ ಹೊಡಿತಾನೆ, ದಿನ ಅವನಲ್ಲಿ ಏನೋ ಹೇಳ್ತಾನೆ. 2.5 ತಿಂಗಳಾಯ್ತು ಅಮೌಂಟ್ ಕೊಟ್ಟು, ಈ ಕಡೆ ಅಮೌಂಟ್ ಕೊಡೋದು ವಾಪಸ್ ಕೊಡೋದು ರೆಡಿ ಇಲ್ಲ, ಕೆಲಸನೂ ಮಾಡ್ತಿಲ್ಲ. ರೀ ಕಚ್ಲ ನನ್ನ ಮಗ ಎಲ್ಲರಿಗೂ ಮೋಸ ಮಾಡೋಣ ಗೈಸ್. ದುಡ್ಡು ಇಸ್ಕೊಂಬಿಡೋದು, ಕೆಲಸ ಮಾಡ್ತೀವಿ ಅಂತ ಮಾಡ್ದಿರೋದು. ಸೊ ಈ ಥರ ಮಾಡ್ತಾನೆ. ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಕೆಟ್ಟರೆ ಪಕ್ಕ ಅಂಗಡಿದು ಬೀಗ ಐತೆ, ಬೀಗ ಹೊಡೆದ್ಬಿಟ್ಟು ಹೊರಗಡೆ ಏನೇನೈತೆ ಗಂಟಿರತ್ತೀನಿ, ಯಾವನು ಬಂದು ಕೇಳಂಗಿಲ್ಲ ನನ್ನ ಹತ್ರ. ಏನು ನಮ್ಮ ದುಡ್ಡು ಕೊಟ್ಬಿಟ್ಟು ನಾವೇ ಪೇಚಾರ್ಬೇಕು ನನ್ನ ಮಗನ ಹತ್ರ. ಕಾಸು ಕೊಟ್ಬಿಟ್ಟು ಕೆಲಸ ಮಾಡಿ ಯೋಗ್ಯತಿಲ್ಲ ಅಂದರೆ ಈಸ್ಕೊಬಾರ್ದು ದುಡ್ಡನ್ನ. ಬಿಟ್ಟೆ ದುಡ್ಡು ನಾನು ಇವಾಗ ನೀನು ಅಂಗಡಿ ಹತ್ರ ಇದ್ದೀನಿ ಕೇಳಿಲಿ, ಅಂಗಡಿ ಹತ್ರ ಇದ್ದೀನಿ, ಅಂಗಡಿ ಬೀಗ ಹೊಡಿತೀನಿ ನಾನು ಇವಾಗ. ಯಾವನು ಬಂದು ಕಿತ್ಕೊಳಕ್ಕಾಗ ನನ್ನ ಹತ್ರ. ಏನು ಇವಾಗೆಲ್ಲ ಬೇಡ ನನಗೆ. ನನಗೆ ಅದೆಲ್ಲ ಬೇಡ. ಮರ್ಯಾದೆ ಕೊಡೋ ಟೈಮ್ ಮುಗೀತು ನಿಂದು. ಎಷ್ಟು ಜನ ಮೋಸ ಮಾಡ್ತಿದ್ದೆ ನೀನು, ಆಯ್ತು ಎಷ್ಟು ಜನ ಮೋಸ ಮಾಡ್ತಿದ್ದೆ ಹೇಳು. ಮರ್ಯಾದೆ ಕೊಟ್ಟು ನಿನ್ಗೆ ಅಣ್ಣ ಅಂತ ಮರ್ಯಾದೆ ಕೊಟ್ಟು ನಿಂಗೆ ಇದೇ ಮಾಡೋದು ಕೆಲಸ ನೀನು. ನನ್ಗೆ ಅದೆಲ್ಲ ಬೇಡ ಮಾರಾಯ. ನಂಗೆ ದುಡ್ಡು ಇವಾಗ ಅರ್ಧ ಗಂಟೆ ದುಡ್ಡು ಬೇಕು. ಇಲ್ಲ ಅಂಗಡಿ ಹತ್ರ ಬಾ ನೀನು. ಕೇಳು ಗೀಳು ಅದೆಲ್ಲ ಬೇಡ. 2 ತಿಂಗಳಿಂದ ಏನ್ ಕೇಳೋದು ನಿನ್ನ ಹತ್ರ? ನಮ್ ದುಡ್ಡು ಕೊಟ್ಬಿಟ್ಟು ನಿನ್ನ ಹತ್ರ ಕೇಳ್ಬೇಕ ನಾನು? ಈಗ ಅರ್ಧ ಗಂಟೆಲಿ ಬರ್ಲಿಲ್ಲ ಅಂದ್ರೆ ಅಂಗಡಿ ಬೀಗ ಹೊಡಿತೀನಿ ನಾನು. ಅದ್ಯಾವ ಬಂದು ಕಿತ್ಕೊಳ್ಳಿ ನನ್ನ ಹತ್ರ. ಏನ್ ಕೇಳೋದು ನಿನ್ನ ಹತ್ರ?
ಏನ್ ಕೇಳೋದು ಅಂದೆ? ಏನ್ ಕೇಳೋದು? ಹೊಟ್ಟೆಗೆಲ್ಲ ತಿಂತೆ ನೀನು? ಹಾ ಮತ್ ಬಾಯ್ಲಿ ಅಂಗಡಿ ಹತ್ರ ಬಾಯ್ಲಿ. ಈಗ ಅರ್ಧ ಗಂಟೆ ನಂಗೆ ಅಷ್ಟೇ ಟೈಮ್ ಕೊಡೋದು ಕಣಪ್ಪ. ನಂಗೆ ಅದೆಲ್ಲ ಬೇಡ. ಅರ್ಧ ಗಂಟೆ ಅಷ್ಟೇ ಟೈಮ್ ಕೊಡೋದು. ಅಮೌಂಟ್ ಹಾಕೋ, ಇಲ್ಲ ಬಾ ಅಂಗಡಿ ಹತ್ರ ಬಾ. ಈಗ ಅಮೌಂಟ್ ಹಾಕ್ತೆ ಇಲ್ಲ, ನನಗೆ ನಿನ್ ಮಾತು ನಾನು ಕೇಳಕ್ಕಿಲ್ಲಪ್ಪ. ನಮ್ಗೆ ತೆವಲ ನಮ್ಗೆ ಮಾಡಿ ಕೆಲಸ ಬಿಟ್ಬಿಡಿ ಅಂತ ಬಂದು ಅಲ್ದಾಡಕ್ಕೆ. ಏನ್ ಕೇಳೋದು? ಅಪ್ಪ ನಂಗೆ 50,000 ರೂಪಾಯಿ ಅಲ್ಲ ನೀನ್ ಕೊಟ್ಬಿಟ್ಟು 50,000 ರೂಪಾಯಿ ಕೊಟ್ಬಿಟ್ಟಿದ್ರೆ ಕೇಳಿಸ್ಕೊ. ಇಲ್ಲಿ 5,000 ರೂಪಾಯಿ ಕೊಟ್ಟು ಪುಣ್ಯ ಮಾಡಿದ್ ನಾನು. 50,000 ರೂಪಾಯಿ ಕೊಟ್ಬಿಟ್ಟು ನೀನು 1 ವರ್ಷ ತುಪ್ಪಾಕಿತ್ತು ನಿನ್ನ ಹತ್ರ ನಾನು. ಆಯ್ತಾ? ನಂಗೆ 5,000 ರೂಪಾಯಿ ದೊಡ್ಡದಪ್ಪ. ನಿಂಗೆ 50,000 ರೂಪಾಯಿ ದೊಡ್ಡದಪ್ಪ, ನಂಗೆ 5,000 ರೂಪಾಯಿ ದೊಡ್ಡದು. ನಂಗೆ ಬೇಡ. ಈಗ ಅಂಗಡಿ ಹತ್ರ ಇದ್ದೀನಿ ನಾನು. ಈಗ ಅಂಗಡಿ ಹತ್ರ ಇದ್ದೀನಿ ನಾನು. ಇನ್ನು ಅರ್ಧ ಗಂಟೆ ಅಷ್ಟೇ. ಹೊಟ್ಟೆಗೆ ಏನ್ ತಿಂತೀರ ನೀವು? ಏನ್ ಹೇಳು? ಏನ್ ಹೇಳೋಣ? ಅಲ್ಲಣ್ಣ, ಏನ್ ಪ್ರಯೋಜನ ಇಲ್ಲ. ನಮ್ ದುಡ್ಡು ನಮ್ಗೆ ಕೊಡೋದಕ್ಕೆ ಯಾಕೆ ಏನ್ ಪ್ರಯೋಜನ ಇಲ್ಲ? ಎಷ್ಟು ದಿನದಿಂದ ನಿನ್ ದುಡ್ಡು ಕೊಡೋದು? ಕೊಡೋಣ. ಇನ್ನು ಅರ್ಧ ಗಂಟೆ ಬಂದ್ರು. ಅಣ್ಣ ನೀನು ಒಂದು ಹಾಫ್ ಅನ್ ಅವರ್ ಅಣ್ಣ ಇಲ್ಲಿದ್ರೆ ಸರಿ. ನೀನು ಏನಂತೆ? ಕಾಸ್ ಬಗ್ಗೆನೇ ಮಾತಾಡ್ತಿರೋದು. ಕಾಸ್ ಬಗ್ಗೆನೇ ಮಾತಾಡ್ತಿರೋದು. ಬರಕ್ಕೆ ಹೇಳ ಅವನ್ಗೆ. ಸಾಲ ಕೊಟ್ಟಿದ್ಯಾ ನಿನ್ ಕೊಡೋದಕ್ಕ? ಮಾಡು, ಬೇಗ ಮಾಡು. ಅರ್ಧ ಗಂಟೆ ಅಷ್ಟೇ ಟೈಮು. ಇಲ್ಲೇ ಇದೀನಿ, ಬಾ ಬಾಣ. ಸರಿ ಬಂತು. ಇನ್ನೊಂದ್ಸಲ ಯಾರಿಗೂ ಹಿಂಗ್ ಮಾಡ್ಬೇಡ. ನಾವು ಹೇಳಿದ್ದೀನಿ ಇವಾಗ್ಲೇ. ನಿನ್ ಮಾತೇನು? ಏನು? ನಾನು ನಿನ್ ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ. ಏನು ಗೊತ್ತಾ? ಕಾಸು ಕೊಟ್ಬಿಟ್ಟು ಕೆಲಸ ಇನ್ನೇನು ಮತ್ತೆ ಕಷ್ಟಪಟ್ಟು ದುಡ್ಡಪ್ಪ. ಅದು 5,000 ರೂಪಾಯಿ ದುಡಿಯಕ್ಕೆ ನಾನು 24 ಗಂಟೆ ಚಿಕ್ಕಾರ್ಕೊಂಡು ಕೆಲಸ ಮಾಡ್ಬೇಕು ನಾನು. ಆಯ್ತಾ? 1 ನಿಮಿಷ ಕೇಳಿಲ್ಲಿ. 1 ನಿಮಿಷ ನೀ ಕೇಳಿಲ್ಲಿ. ನಿನ್ ಮಾತು ನಾನು ಕೇಳೋ ಅವಶ್ಯಕತೆ ಇಲ್ಲ. ನೀನೇನು ಬಿಟ್ಟಿಗೆ ದುಡ್ಡು ಕೊಟ್ಟಿದ್ಯ ನನಗೆ. ಆಯ್ತಾ? 1 ನಿಮಿಷ ಕೇಳಿಸ್ಕೊ. ನಾನ್ಯಾಕಪ್ಪ ಕೇಳಲಿ? ದುಡ್ಡು ಇಸ್ಕೊಂಡು ಮಾಡಿ ಅದು ನೀನು. ನಾನ್ಯಾಕೆ ಕೇಳ್ಬೇಕು ನಿನ್ ಮಾತು? ಕಾಸು ಕೊಟ್ಬಿಟ್ರೆ ನಿನ್ ದುಡ್ಡು ಕೊಟ್ಟಿದ್ದೆ ನೀನು. ನನ್ನ ದುಡ್ಡು ನಂಗೆ ಹಾಕಿದ್ದೆ. ನಿನ್ ಮಾತು ನಾನ್ಯಾಕೆ ಕೇಳ್ಬೇಕು? ನಾನು ಮನ್ಸು ಮಾಡಿದ್ರೆ ಕೇಳಿಲಿ. ಈ ಸರೌಂಡಿಂಗ್ ನಿಂಗೆ ಅಂಗಡಿಗೆ ಯಾವನು ಬರ್ಬಾರ್ದು ನಂಗೆ ಮಾಡಾಕ್ತೀನಿ ನಾನು. ಗೊತ್ತಾಯ್ತಾ? ಎಲ್ಲ ನಿಂಗೆ ಮೋಸ ಮಾಡೋದು ಕಲಿಬೇಡ. ನೀ ಎತ್ತ ದುಡಿ. ಅದಕ್ಕೆ ಇಷ್ಟು ತಿಂಗಳು ಬೇಕಿತ್ತು? ಎರಡೂವರೆ ತಿಂಗಳು ಬೇಕಿತ್ತ ನಿನಗೆ? 2 ತಿಂಗಳು ಬೇಕಿತ್ತು. ನಾನು ನಿನ್ನ ಮಾತು ಕೇಳಲ್ಲಪ್ಪ. ಇದೇ ಮಾತು ಕೊನೆ ಹೇಳಿದ್ದೀನಿ. ಇನ್ನು ಯಾವನಾದ್ರು ಬರ್ಬೇಕು ಈ ಕಡೆ. ಯಾವ ಕಂಪ್ಲೇಂಟ್ ಬರ್ಬೇಕು ಹಿಂಗೆ ನಿಂಗೆ ಐತೆ. ನಿಂಗೆ ಕಟ್ ಮಾಡ್ದ ಅವ್ನು ಕಾಸು ಹಾಕ್ಬಿಟ್ಟು ಇವಾಗ ಅವ್ನ ಮಾತು ನಾನು ಕೇಳ್ಬೇಕಂತೆ. ಫೈನಲಿ ಅಮೌಂಟ್ ವಸೂಲಿ ಮಾಡೋ ತನಕ ಬಿಡ್ಲಿಲ್ಲ. ಹಂಗೂ ಹಿಂಗೂ ಮಾಡ್ಬಿಟ್ಟು ತಿಕಾಲ ಹರ್ಕತ್ತಿದ್ದ. ಹಿಂಗೆ ರೆಕಾರ್ಡ್ ಕೇಳಿಸಿರುತ್ತೆ ಅಂತ ಅಂದ್ಕೊಳ್ತೀನಿ. ಏನು ಮಾತಾಡೋಣ ಕರೆಕ್ಟಾಗಿ ಕೇಳಿಸಿರಲ್ಲ ಅನ್ಕೋತೀನಿ ಈಚೆ ಇದ್ದಿದ್ದು. ಹಂಗೆ ಹಿಂಗೆ ಫೋನೆಲ್ಲ ವಸೂಲಿ ಮಾಡಿ ಹಾಕ್ತಿದ್ವಿ. ಇಲ್ಲಿ ಎಲ್ಲರಿಗೂ ಹಂಗೆ ಪಕ್ಕದ ನೋಡಿ ಹೋಟ್ಲಿದ್ರು. ಅವರು ಪಾಪ ಮಾತಾಡ್ತಿದ್ರು. ಅವ್ರಿಗೂ ಹಂಗೆ ಮಾಡೋಣ ಅಂತ 2.5 ತಿಂಗಳಿಂದ ಏನೋ ಕೆಲಸ ಮಾಡ್ಕೊಡೋಕ್ಕೆ ಗೇಟ್ದು ಆಟ ಆಡಿಸ್ತಾನಂತೆ. ಫೈನಲಿ ಗೈಸ್ ಈಗ ಒಂಥರ ವಸೂಲಿ ಮಾಡಾಯಿತು. ಈಗ ನಮ್ಮ ಏರಿಯಾದಲ್ಲೇ ಒಬ್ರು ಇದ್ದಾರೆ ರೆಗ್ಯುಲರ್ ಆಗಿ. ಅವ್ರಿಗೆ ಹೇಳಿದ್ವಿ ಮಾಡಿಕೊಡ್ತಾರೆ ಅಂತ ಹೇಳೋರೆ. ಸೊ ನೋಡೋಣ, ಅಪ್ಡೇಟ್ ಮಾಡ್ತೀನಿ ಆಯ್ತಾ. ಈಗ ಎಲ್ಲಿಗೆ ಹೋಗೋದು? ಸೊ ಗ್ರೇಟ್ ಅಡ್ವಾನ್ಸ್ ಗೇಟ್ ಸ್ವಲ್ಪ ಮಾತಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡೋಣ. ಸ್ನೇಹಿತರೆ, ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಬೇರೆ ಕಡೆ ಇಲ್ಲಿ ಗ್ರಿಲ್ಗೆ ಇನ್ನೊಬ್ರು ಗೇಟ್ ಎಲ್ಲ ಮಾಡ್ಕೊಡ್ತಾರೆ. ಸೊ ಅವ್ರ ಹತ್ರ ಬಂದಿದ್ದೀವಿ. ಸ್ವಲ್ಪ ಏನೋ ಜಾತಕ ಕೇಳಬೇಕು. ಜಾತಕನೂ ಹೇಳ್ತಾರೆ ಮತ್ತು ಗೇಟು ಗ್ರಿಲ್ಲೆಲ್ಲ ಮಾಡ್ತಾರೆ ನೋಡಿ. ಇಲ್ಲೆಲ್ಲ ಕಾಣಿಸುತ್ತೆ. ಸೊ ಹೋಗಿ ಕೇಳ್ಕೊಂಡು ಬಾಣ. ಗಾಡಿ ಇಲ್ಲಿದೆ. ಗೈಸ್ ನನ್ನ ಮಗನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸ್ಕೂಲ್ ಹತ್ರ. ಟೈಮ್ ಮಧ್ಯಾಹ್ನ 2 ಗಂಟೆ ಆಗೈತೆ. ಸ್ಕೂಲ್ ಹತ್ರ ಬಂದಿದ್ದೀವಿ ಕರ್ಕೊಂಡು ಹೋಗೋಕ್ಕೆ. ಗೈಸ್ ನೋಡ್ರಿ, ಅಲ್ಲಿ ಕುತ್ಕೊಂಡು ನೋಡ್ತಾವನೆ. ಗ್ರೀನ್ ಕಲರ್ ಶರ್ಟ್ ಹಾಕೋಣ, ಟಿ ಶರ್ಟ್ ನೋಡಿ. ಗೊತ್ತಪ್ಪ ಅಣ್ಣನ ಕರ್ಕೊಂಬರದ? ಅಣ್ಣನ ಕೈ ಹಿಡಿ, ಕೈ ಹಿಡ್ಕೊ. ಎದ್ದು ಹೊಂಟೋಗ್ಬಿಟ್ಟು ನಾನು ನೋಡಿ ಬ್ಯಾಗ್ ಎತ್ಕೊಂಬರೋಕ್ಕಾಗಲೇ. ನಾನು ನೋಡ್ಬಿಟ್ಟು ನೋಡ್ರಿ ಗೈಸ್, ಬ್ಯಾಗ್ ಎತ್ಕೊಂಬರಕ್ಕೆ ಹೋಗೋಣ. ಯಾಕೆ ಓಡ್ಬತ್ತಿರೋದು? ಏನಮ್ಮ? ಎತ್ಕೊಂಬ ಹೋಗು. ಹೋಗಿ ಎತ್ಕೊ, ಅಲ್ಲ ಐತಲ್ಲ.
ಹೋಗುವ. ಸೊ ಸ್ನೇಹಿತರೆ, ಫೈನಲಿ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಇವತ್ತಿನ ಕೆಲಸ ಏನೇನಿತ್ತು ಎಲ್ಲ ಕೆಲಸ ಮುಗೀತು. ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಅದೇ ಗ್ರಿಲ್ ಗೇಟ್ದು ಅಮೌಂಟ್ ಇಸ್ಕೊಂಡು ಇನ್ನೊಬ್ರಿಗೆ ಬೇರೆಯವ್ರ ಹತ್ರ ಆರ್ಡ್ರ್ ಕೊಟ್ಬಿಟ್ಟು ಕಿಟಕಿಗೆ ಗ್ರಿಲ್ಗೆ ಗೇಟಿಗೆಲ್ಲ ಆರ್ಡ್ರ್ ಕೊಟ್ಬಿಟ್ಟು ಮನೆ ರೆಡಿ ಮಾಡಿದ್ಮೇಲೆ ಯಾವ ದಿನಕ್ಕೆ ಹೋಗಬೇಕು ಮನೆಗೆ, ಯಾವ ಟೈಮಿಗೆ ಗೃಹಪ್ರವೇಶ ಮಾಡಬೇಕು ಅಂತೆಲ್ಲ ಕೇಳಬೇಕಿತ್ತು. ಸೊ ಅದನ್ನು ಕೇಳಿಕೊಂಡು ಸೊ ಫೈನಲಿ ಇಷ್ಟು ಕೆಲಸ ಇತ್ತು ಇವತ್ತು. ನಮ್ಮ ಮಗನ ಕರ್ಕೊಂಡು ವಾಪಸ್ ಬಂದಿದ್ದೀನಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಅರ್ನಿಂಗ್ ವಿಡಿಯೋ ಬಂದು ನಿಮಗೆ ಇದು ನೆಕ್ಸ್ಟ್ ವಿಡಿಯೋಯಿಂದ ಅರ್ನಿಂಗ್ ವಿಡಿಯೋ ಕೂಡ ಬರುತ್ತೆ. ಮತ್ತೆ ಸಿಗುವ. ಟೇಕ್ ಕೇರ್, ಸಿಯಾ, ಬಾಯ್ ಬಾಯ್.